ಚಾರ, ಪ್ರಜೆಗಳ ಅಭಿಮಾನವೇ ಪ್ರಭುವನ್ನು ರಕ್ಷಿಸುವ ಶ್ರೀರಕ್ಷೆ. ನಾನು ನಗರದಿಂದ ಕೆಲವು ಕಾಲ ಯುದ್ಧಕ್ಕಾಗಿ ದೂರವಿದ್ದ ಪ್ರಯುಕ್ತ ನೀನು ಎಂದಿನಂತೆ ಸಂಗ್ರಹಿಸಿದ ಪ್ರಜಾಭಿಪ್ರಾಯವನ್ನು ತಿಳಿಯಲು ನನ್ನಿಂದ ಸಾಧ್ಯವಾಗಲಿಲ್ಲ. ಚಾರ, ನನ್ನ ಕ್ಷೇಮಕ್ಕಾಗಿ ನಡೆಸಲ್ಪಟ್ಟ ಯಜ್ಞ ಕಾರ್ಯವೇ ಆಗಲಿ, ನಾನು ಯುದ್ಧವನ್ನು ಗೆದ್ದ ಪ್ರಶಂಸೆ ಆಗಲಿ, ರಾಜ್ಯ ಪರಿವಾರದ ಬಗ್ಗೆ ಸದ್ಭಾವನೆಯ ವಿಚಾರವೇ ಆಗಲಿ, ಇವನ್ನೆಲ್ಲ ಬಿಟ್ಟು ಪ್ರಜೆಗಳು ವ್ಯಕ್ತಪಡಿಸಿದ ಸಮಸ್ಯೆಗಳನ್ನೇನಾದರೂ ನೀನು ಕೇಳಿದರೆ ಅದನ್ನು ಮೊದಲು ತಿಳಿಸು. ಪ್ರಭು, ಅದು ಚಾರ, ನಿನ್ನ ಭಾವವನ್ನು ಗಮನಿಸಿದರೆ ನೀನು ಅಂತಹದ್ದೇ ಒಂದು ವಿಚಾರವನ್ನು ಕೇಳಿರುವೆ ಎಂದೆನಿಸುತ್ತದೆ. ಹಾಗೇನಾದರೂ ಇದ್ದರೆ ಆ ವಿಚಾರವನ್ನು ಚಾಚು ತಪ್ಪದೆ ನನಗೆ ತಿಳಿಸುವುದು ನಿನ್ನ ಧರ್ಮವಾಗುತ್ತದೆ. ಅದು ಅಪ್ರಿಯವೇ ಆಗಿದ್ದರೂ ಸರಿ, ಅದನ್ನು ಹೇಳುವಂತವನಾಗು. ಪ್ರಭು, ತಾವು ಯುದ್ಧಕ್ಕೆ ಹೋದ ಮೇಲೆ ತಮ್ಮ ಸೋದರ ರಾಜಕುಮಾರ ಲಕ್ಷ್ಮಣರಿಗೆ ಒಂದು ಪ್ರಾಂತ್ಯದ ಜನರಿಂದ ಈ ಸಾಲಿನ ಕಂದಾಯ ವಸೂಲಿ ಆಗಲಿಲ್ಲವೆಂದು ತಿಳಿಯಿತಂತೆ. ಅದಕ್ಕಾಗಿ ಅನುಸರಿಸುತ್ತಿರುವ ಕಠಿಣ ಕ್ರಮದ ಬಗ್ಗೆ ಅಲ್ಲಿನ ಪ್ರಜೆಗಳು ನೊಂದುಕೊಂಡಿದ್ದಾರೆ. ಪ್ರಭು, ದಶರಥ ಮಹಾರಾಜರ ಆಳ್ವಿಕೆಯಲ್ಲಿ ಎಂದೂ ಈ ರೀತಿಯ ವರ್ತನೆಯನ್ನು ಕಂಡಿಲ್ಲವೆಂದು ಪ್ರಜೆಗಳು ಮಾತನಾಡುತ್ತಿದ್ದರು. ಚಾರ, ಈ ವಿವರವನ್ನು ನನ್ನ ಗಮನಕ್ಕೆ ತಂದು ಒಳ್ಳೆಯ ಕೆಲಸವನ್ನು ಮಾಡಿರುವೆ. ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ನಾನು ಈಗಲೇ ಮುಂದಾಗುತ್ತೇನೆ. ನೀನಿನ್ನು ಹೊರಡಬಹುದು. ಓಂ ಆದಿತ್ಯಾಯ ನಮಃ, ಓಂ ಅರುಣಾಯ ನಮಃ, ಓಂ ಕರುಣಾಸಿಂಧುವೇ ನಮಃ, ಓಂ ಅಸಮಫಲಾಯ ನಮಃ, ಓಂ ಆರ್ತದಕ್ಷಿಣಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸುಶೀಲಾಯ ನಮಃ, ಓಂ ಸುವರ್ಣದೇವೇ ನಮಃ, ಓಂ ಮಹಾವರಾಢ್ಯಾಯ ನಮಃ, ಓಂ ಉಗ್ರರೂಪಾಯ ನಮಃ, ಓಂ ವಿಶ್ವರೂಪಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ, ಓಂ ಪ್ರಭುವೇ ನಮಃ, ಓಂ ಮಹಾರಾಣಿ, ಮಹಾಫಲಾಯ ನಮಃ. ತಮ್ಮ ಪುತ್ರ ರಾಮಚಂದ್ರರು ಸತಿಯನ್ನು ಕಾಣಬಯಸಿದ್ದಾರೆ. ಅರ್ಚಕರೇ, ಅಷ್ಟೋತ್ತರ ಮುಗಿಯಿತೆ? ಮುಗಿಯಿತು ತಾಯಿ. ನೈವೇದ್ಯ ಮಂಗಳಾರತಿಗಳು ಮುಗಿದರೆ ಪೂಜೆ ಸಾಂಗೋಪಾಂಗವಾಗಿ ನೆರವೇರಿದಂತೆಯೇ. ದಯಮಾಡಿ ನನ್ನನ್ನು ಕ್ಷಮಿಸಿ. ತಾವು ಮುಂದಿನ ಪೂಜೆಯನ್ನು ಮುಂದುವರಿಸಿ. ನನ್ನ ಪತಿ ನನಗಾಗಿ ಕಾಯುತ್ತಿದ್ದಾರೆ. ನಾನು ಹೋಗಿ ಬರುತ್ತೇನೆ. ಅತ್ತೆಯವರೇ, ಇನ್ನು ನನ್ನ ಪೂಜೆಯನ್ನು ಮಾನಸ ಪೂಜೆಯೊಂದಿಗೆ ಮುಗಿಸಿಕೊಳ್ಳುತ್ತೇನೆ. ಈಗ ನಾನು ಅವರ ಬಳಿ ಹೋಗಿ ಬರುತ್ತೇನೆ. ನಿನ್ನ ಅನಿಸಿಕೆಯಂತೆಯೇ ಮಾಡು. ಪುರೋಹಿತರೆ, ನೀವು ಪೂಜೆಯನ್ನು ಮುಂದುವರಿಸಿ. ಊರ್ಮಿಳೆ ಇಲ್ಲಿಯೇ ಇರುತ್ತಾಳೆ. ಹೌದು ಪೂಜ್ಯರೇ, ನೀವು ಪೂಜೆ ಮುಂದುವರಿಸಿ. ಓಂ ಹಿರಣ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸುಶೀಲಾಯ ನಮಃ, ಓಂ ಸುವರ್ಣದೇವೇ ನಮಃ, ಓಂ ಮಹಾವರಾಢ್ಯಾಯ ನಮಃ. ಸ್ವಾಮಿ, ಕ್ಷಮಿಸಿ ಸ್ವಾಮಿ, ನಾನು ಬರುವುದು ತಡವಾಯಿತು. ಇದೇನು ಸೀತೆ, ಪೂಜಾ ಕಂಕಣವನ್ನು ಕಟ್ಟಿರುವೆ? ಹೌದು. ಊರ್ಮಿಳೆ ಹಾಗೂ ನನ್ನ ಕೈಯಲ್ಲಿ ಅತ್ತೆಯವರು ಕಳಶ ಪೂಜೆಯನ್ನು ಮಾಡಿಸುತ್ತಿದ್ದರು. ಪೂಜೆ ಮುಗಿಯಿತೆ? ಇಲ್ಲ ಪ್ರಭು, ಅಷ್ಟೋತ್ತರವಾಯಿತು. ತಾವು ನನಗಾಗಿ ಕಾಯುತ್ತಿದ್ದೀರಾ ಎಂದು ತಿಳಿದು ಉಳಿದ ಪೂಜೆ ಮಾನಸ ಪೂಜೆಯಲ್ಲಿ ಮುಗಿಸೋಣವೆಂದು ಧಾವಿಸಿ ಬಂದೆ. ಸೀತೆ, ನಾನು ನಿನಗಾಗಿ ಎಷ್ಟು ಹೊತ್ತು ಬೇಕಾದರೂ ಕಾಯುತ್ತಿದ್ದೆ. ಪ್ರಭು, ತಾವು ನನಗಾಗಿ ಕಾಯುತ್ತಿರಲು
ನಾನು ನನ್ನ ಇಷ್ಟ ಈಡೇರಲಿ ಎಂದು ಪೂಜೆಯಲ್ಲಿ ಮಗ್ನಳಾಗಲು ಮನಸ್ಸಾಗಲಿಲ್ಲ. ಅದಕ್ಕೆ ನಿಮ್ಮ ಸೇವೆ ಮಾಡಲು ಬಂದುಬಿಟ್ಟೆ. ಸೀತೆ, ನನ್ನ ಸೇವೆಯೇ ಆ ಪೂಜೆಗಿಂತ ಮಹತ್ವದಾಯಿತು. ಪೂಜೆಯನ್ನು ಪೂರ್ಣಗೊಳಿಸಿ ಬರಬಹುದಿತ್ತಲ್ಲವೇ? ಪ್ರಭು, ಮನಸ್ಸು ನಿಮ್ಮ ಬಳಿ ಇಟ್ಟು ದೇಹ ಮಾತ್ರ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪಚಾರವಲ್ಲವೇ? ನನ್ನ ಮನಸ್ಸು ಹಾಗೂ ದೇಹವು ನಿಮ್ಮ ಸೇವೆಯಲ್ಲಿ ತೊಡಗಿಸುವುದೇ ಸರಿ ಎನಿಸಿತು. ಆದರೆ ಸೀತೆ, ಆ ಪೂಜೆಯ ಫಲವು ನಿನಗೆ ಸಿಗದೆ ಹೋಗುವುದಲ್ಲವೇ? ಸ್ವಾಮಿ, ನನ್ನ ಪೂಜೆಯ ಫಲವು ನೀವೇ ಆಗಿರುವಾಗ, ನನ್ನ ಇಷ್ಟಾರ್ಥವೆಲ್ಲ ತಮ್ಮನ್ನೇ ಅವಲಂಬಿಸಿರುವಾಗ, ನಾನು ಬಯಸುವ ಅನುಗ್ರಹವನ್ನೆಲ್ಲ ನೀವೇ ನೀಡಬೇಕಾಗಿರುವುದರಿಂದ ನಿಮ್ಮ ಸೇವೆಗಿಂತ ಬೇರೆ ಪೂಜೆ ಇಲ್ಲ, ತಮಗಿಂತ ನನಗೆ ಬೇರೆ ದೇವರಿಲ್ಲ. ಪ್ರಭು, ತಾವು ಯಾವಾಗ ಬಂದಿರಿ? ನಾನು ಮತ್ತು ರಾಮಚಂದ್ರ ಜೊತೆಯಲ್ಲೇ ಬಂದೆವು. ಹಾಗಾದರೆ ತಾವು ಬಂದು ಬಹಳ ಹೊತ್ತಾಗಿರಬೇಕು. ಅದು ನಿನಗೆ ಹೇಗೆ ಗೊತ್ತಾಯಿತು? ತಮ್ಮ ಸಹೋದರರು ಬಂದ ವಿಷಯ ತಿಳಿದೊಡನೆ ಸಹೋದರಿ ಸೀತೆ ಪೂಜೆ ಮಧ್ಯದಲ್ಲೇ ಅಂತಃಪುರಕ್ಕೆ ಧಾವಿಸಿ ಹೋದಳು. ನಾನು ಪೂಜೆಯನ್ನು ಪೂರ್ಣಗೊಳಿಸಿ ಈಗ ಬರುತ್ತಿರುವೆ. ಹಾಗಾದರೆ ನಿನ್ನ ಸೋದರಿ ಸೀತೆಗೆ ತನ್ನ ಪತಿಯ ಮೇಲಿರುವ ಆದರ ನಿನಗೆ ನನ್ನ ಮೇಲಿಲ್ಲವೇ? ಹಾಗೆನ್ನಬೇಡಿ ಪ್ರಭು. ನನ್ನ ಸಹೋದರಿಗೆ ತನ್ನ ಪತಿಯ ಮೇಲಿರುವ ಪ್ರೇಮದ ಜೊತೆಗೆ ನನಗೆ ನಿಮ್ಮ ಮೇಲಿರುವ ಪ್ರೇಮವನ್ನು ನಾನು ಹೋಲಿಸಲಾರೆ. ಆದರೆ ನಿಮ್ಮ ನೆಮ್ಮದಿಗಾಗಿ, ನಿಮ್ಮ ಶಾಂತಿಗಾಗಿ ನೀವು ಏನು ಹೇಳಿದರೂ ಅದನ್ನು ಪಾಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಬಲ್ಲೆ. ಹಾಗಾದರೆ ನಾನು ಏನನ್ನು ಹೇಳಿದರೂ ನೀನು ಕೇಳುವೆಯಾ? ಹಾಗೆಯೇ ನಡೆದುಕೊಳ್ಳುವೆಯಾ? ತಮಗೆ ಅದರ ಬಗ್ಗೆ ಅನುಮಾನವೇ ಬೇಡ. ತಾವು ಏನು ಹೇಳಿದರೂ ಅದನ್ನು ಕಷ್ಟವೆಂದು ಭಾವಿಸದೆ ಇಷ್ಟಪಟ್ಟು ನಡೆದುಕೊಳ್ಳುತ್ತೇನೆ. ಊರ್ಮಿಳಾ, ನಿನಗೆ ನನ್ನ ಮೇಲಿರುವ ಪ್ರೇಮದ ಬಗ್ಗೆಯಾಗಲಿ, ನನ್ನ ಸಂತೋಷಕ್ಕೆ ಪೂರಕವಾಗಿ ನಡೆದುಕೊಳ್ಳುವುದರ ಬಗ್ಗೆಯಾಗಲಿ ನನಗೆ ಅನುಮಾನವಿಲ್ಲ. ಸತಿಯಾದವಳು ತನ್ನ ಪತಿಯ ಬಗೆಗೆ ಹೊಂದಿರುವ ಪ್ರೇಮ ಬೇರೆ ಬೇರೆ ರೀತಿಯದ್ದಾಗಿರಬಹುದು. ಒಬ್ಬರಿಗೆ ತನ್ನ ಪತಿಯ ಸಾಮೀಪ್ಯವೇ ಇದ್ದು ಅವರ ಸೇವೆ ಮಾಡುವುದು ಹಿತವಾದರೆ, ಮತ್ತೊಬ್ಬರಿಗೆ ತನ್ನ ಪತಿಯ ಮಾತನ್ನು ಪಾಲಿಸುವುದೇ ಪ್ರಿಯವಾಗಬಹುದು. ಈಗ ಇವೆರಡರಲ್ಲಿ ನಿನಗೆ ಯಾವುದು ಹೆಚ್ಚು ಪ್ರಿಯ ಹೇಳು? ನನಗೆ ನಿಮ್ಮ ಮಾತಿನಂತೆ ನಡೆದುಕೊಳ್ಳುವುದು ಹೆಚ್ಚು ಪ್ರಿಯ. ಹಾಗಾದರೆ ನಿನ್ನ ಸಹೋದರಿ ಸೀತೆಗೆ ತನ್ನ ಪತಿಯ ಸಮೀಪವೇ ಇದ್ದು ಅವರ ಸೇವೆ ಮಾಡುವುದೇ ಹೆಚ್ಚು ಪ್ರಿಯ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಪತಿ ಪ್ರೇಮವು ಅನುಕರಣೀಯ. ಸಹೋದರಿ ಕೌಸಲ್ಯ, ನಿನ್ನ ಸೊಸೆ ಸೀತೆಯು ತನ್ನ ಪತಿಯ ಆಗಮನವಾಗುತ್ತಿದ್ದಂತೆಯೇ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೊರಟಳು. ನೀನು ಅದನ್ನು ಸಮರ್ಥಿಸಿಕೊಂಡೆಯಲ್ಲ? ಸುಮಿತ್ರ, ರಾಮನು ಯುದ್ಧಕ್ಕೆ ಹೋದಾಗ ಸೀತೆಯು ಹಗಲು ರಾತ್ರಿ ಉಪವಾಸ ವ್ರತ ಪೂಜೆಯನ್ನ ಮಾಡಿದ್ದನ್ನು ನಾನೇ ನೋಡಿದ್ದೇನೆ. ಪತಿಯ ಜಯಕ್ಕಾಗಿ ಅವಳು ತೋರಿದ ಭಕ್ತಿ ಶ್ರದ್ಧೆ ಇವೆಲ್ಲವೂ ನನಗೆ ಗೊತ್ತು. ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ತಿಳಿದಿರುವ ಸತಿಯ ಕಥೆಗಳನ್ನು ಅವಳು ಕೇಳಿದ್ದಾಳೆ. ಆದ್ದರಿಂದಲೇ ತನ್ನ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಮಾಡುವ ಪೂಜೆಗಳಿಗಿಂತ ಪತಿಯ ಸೇವೆಯೇ ಪರಮ ಕರ್ತವ್ಯವೆಂದು ಅವಳು ಭಾವಿಸಿದ್ದಾಳೆ. ಇದರಲ್ಲಿ ಪರಂಪರೆಯ ವಿರೋಧವೇನೂ ಇಲ್ಲವಲ್ಲ? ಅದೇ ರೀತಿ ಪತಿಯ ಒಳಿತಿಗಾಗಿ ಊರ್ಮಿಳೆ ಪೂಜೆಯನ್ನು ಮುಂದುವರಿಸಿದ್ದು ಒಳ್ಳೆಯದೇ ಅಲ್ಲವೇ? ಪತಿಯ ಒಳಿತಿಗೆ ಪತಿಯೇ ವಿರೋಧಿಸಿದರೂ ಪೂಜೆಯನ್ನು ಮಾಡಿ ಪತಿಯಿಂದ ಪ್ರಶಂಸೆ ಪಡೆದ ಕಥೆಗಳನ್ನು ನಾವು ಕೇಳಿದ್ದೀವಿ ಅಲ್ಲವೇ? ಯಾವುದು ಧರ್ಮ,
ಯಾವುದು ಸ್ತ್ರೀ ಧರ್ಮ, ಯಾವುದು ಪರಮ ಧರ್ಮ ಎನ್ನುವುದನ್ನು ನಮ್ಮ ಸೊಸೆಯರು ಚಿಕ್ಕ ವಯಸ್ಸಿನಲ್ಲಿಯೇ ತಿಳಿದುಕೊಂಡಿದ್ದಾರೆ. ನಿನ್ನ ಮಾತು ನಿಜ ಸುಮಿತ್ರೆ. ಅದರಲ್ಲೂ ಸೀತೆಯಲ್ಲಿರುವ ವಿವೇಕ, ಜ್ಞಾನ, ಸಂಯಮ, ಸಮಯ ಪ್ರಜ್ಞೆ ಇವೆಲ್ಲವೂ ಆದರ್ಶವಾದದ್ದು. ಅದನ್ನು ಹೇಳಲೇಬೇಕೆ ಸಹೋದರಿ? ನಮ್ಮ ಸೊಸೆಯರ ಗುಣಗಳನ್ನು ಲೋಕವೇ ಕೊಂಡಾಡುತ್ತದೆ. ನಮ್ಮ ಸೊಸೆಯರ ಬಗ್ಗೆ ಜನರು ಆಡುವ ಮೆಚ್ಚುಗೆಯ ಮಾತುಗಳನ್ನು ಕೇಳಿಸಿಕೊಳ್ಳುವುದಷ್ಟೇ ಇನ್ನು ನಮ್ಮ ಕೆಲಸ. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಗಗನದಿ ಹಾರುವ ಹಕ್ಕಿಯೇ ಆಗಲಿ, ನೆಲದಲ್ಲಿ ಹರಿಯುವ ಸರ್ಪವೇ ಆಗಲಿ, ಗಗನದಿ ಹಾರುವ ಹಕ್ಕಿಯೇ ಆಗಲಿ, ನೆಲದಲ್ಲಿ ಹರಿಯುವ ಸರ್ಪವೇ ಆಗಲಿ, ಕಣ್ಣಿಗೆ ಕಾಣದ ಅಣುವೆ ಆಗಲಿ, ಬೆಟ್ಟದ ಗಾತ್ರದ ಭೂತವೇ ಆಗಲಿ, ಕಣ್ಣಿಗೆ ಕಾಣದ ಅಣುವೆ ಆಗಲಿ, ಬೆಟ್ಟದ ಗಾತ್ರದ ಭೂತವೇ ಆಗಲಿ, ಕ್ಷಣದಲ್ಲಿ ಹಿಡಿವೆ ಬಲದಲ್ಲಿ ತಡೆವೆ, ಕ್ಷಣದಲ್ಲಿ ಹಿಡಿವೆ ಬಲದಲ್ಲಿ ತಡೆವೆ. ಎನ್ನಯ ಅಪ್ಪಣೆ ಇಲ್ಲದೆ ಯಾವುದೇ ಜೀವವು ಲಂಕೆಗೆ ಹೋಗದು, ಎನ್ನಯ ಅಪ್ಪಣೆ ಇಲ್ಲದೆ ಯಾವುದೇ ಜೀವವು ಲಂಕೆಗೆ ಹೋಗದು. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ನಮೋ ಲಂಕಾಧೀಶ್ವರ, ನಮೋ ನಮಃ. ಭಲೆ ಲಂಕಿಣಿ, ಭಲೆ ಭಲೆ ಲಂಕೇಶ್ವರನ ಶಂಕೆ ಇಲ್ಲದ ಭಕ್ತೆ, ಭಲೆ ಭಲೆ. ನಿನ್ನ ಕರ್ತವ್ಯ ನಿಷ್ಠೆಗೆ ಸಾಟಿ ಇಲ್ಲ ಲಂಕಿಣಿ, ಭಲೆ ಭಲೆ. ಧನ್ಯರಾದೆ ಮಹಾಪ್ರಭು, ಧನ್ಯರಾದೆ. ಲಂಕಿಣಿ, ಹೇ ಲಂಕಾಧಿಪತಿಯ ಕಿಂಕರಿ, ನನ್ನ ಮಾತನ್ನು ಕಿವಿಗೊಟ್ಟು ಕೇಳು.
ನಾನು ಲೋಕಾಂತರಗಳ ಸಂಚಾರಕ್ಕೆ ಹೊರಟಿದ್ದೇನೆ. ನಮ್ಮ ಶತ್ರುಗಳಾದ ದೇವತೆಗಳು ತಂತ್ರ ಕುತಂತ್ರ ವಿಶಾರದರು, ಕಾಮರೂಪಧಾರಣಾ ಪ್ರವೀಣರು. ನಾನಿಲ್ಲದಾಗ ಅವರು ಇಲ್ಲಿ ನುಸುಳದಂತೆ ತಡೆಯಬೇಕು. ಯಕ್ಷ ಗಂಧರ್ವರಾಗಲಿ, ಕಿನ್ನರ ಕಿಂಪುರುಷರಾಗಲಿ, ಋಷಿಗಳಾಗಲಿ, ದೇವ ಪಕ್ಷಪಾತಿಗಳಾರು ಈ ಲಂಕೆಯ ದ್ವಾರವನ್ನು ದಾಟಬಾರದು. ಯಕ್ಷರ ಯಕ್ಷರ ಕಟ್ಟೆಚ್ಚರ. ಮಹದಾಜ್ಞೆ ಮಹಾಪ್ರಭು, ಮಹದಾಜ್ಞೆ. ಅಣುವಿಗಿಂತ ಅಣುವಾಗಿ, ಮಹತ್ತಿಗಿಂತ ಮಹತ್ತಾಗಿ, ಗೋಚರವಾಗಿ ಅಗೋಚರವಾಗಿ, ಖಗಭುರ್ಗ ಕೀಟ, ಪಕ್ಷಿ, ವಾಯು, ಜಲರೂಪವಾಗಿ ಯಾವುದು ಯಾರು ಈ ಲಂಕಿಣಿಯ ಕಣ್ತಪ್ಪಿಸಿ ಲಂಕಾ ದ್ವಾರವನ್ನು ದಾಟಲು ಬಿಡುವುದಿಲ್ಲ. ಅಂತಹ ದುಸ್ಸಾಹಸ ಮಾಡಿದವರನ್ನು ಕ್ಷಣ ಮಾತ್ರದಲ್ಲಿ ಯಮಲೋಕಕ್ಕೆ ಕಳುಹಿಸಿದೆ. ಭಲೆ ಲಂಕಿಣಿ, ಭಲೆ ಭಲೆ. ನಿನ್ನ ಶೌರ್ಯ ಪರಾಕ್ರಮಗಳು ಹೀಗೆ ವಿಜೃಂಭಿಸಲಿ. ನಾನಿನ್ನು ಹೊರಡುತ್ತೇನೆ. ಜಯ ಹೋ ಲಂಕೇಶ್ವರ, ಜಯ ಹೋ ರಾವಣೇಶ್ವರ. ಪ್ರಜೆಗಳ ಕ್ಷೇಮದ ವಿಚಾರದಲ್ಲಿ ನನ್ನಿಂದ ಅನುಚಿತ ವರ್ತನೆ ನಡೆದಿದೆ ಎಂದು ನಿನಗೆ ಅನಿಸುತ್ತದೆಯೇ? ಇದು ನನ್ನ ಅನಿಸಿಕೆ ಒಂದೇ ಅಲ್ಲ. ಸೀತಾರಾಮನಿನ ವರ್ಚಸ್ಸಿನ ಮುಂದೆ ಎಲ್ಲವೂ ಮಂಕಾಗುವಂತೆ ಮಾಡುತ್ತಾರೆ. ಸಾಕು ಮಂತರೆ, ಸಾಕು. ಬಿಸಿ ಹೆಚ್ಚಾಗುತ್ತಿದೆ. ಯುದ್ಧದಿಂದ ಅವರಿಗೇನಾದರೂ ತೊಂದರೆ ಉಂಟಾಗಿದೆಯೇ? ಪ್ರಭು, ತೊಂದರೆ ಆಗಿರುವುದು ನಿಜ. ಆದರೆ ಶ್ರೀಹರಿಯು ನಮಗೆ ಶತ್ರುವಲ್ಲ, ಆದಿದೈವ. ನಿಮಗೆ ದೈವವಿರಬಹುದು, ನನಗೆ ಮಾತ್ರ ಶತ್ರು. ಲಂಕಿಣಿ, ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ